ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರೆಯ ನಮ್ಮ ಅಧ್ಯಕ್ಷರಾಗಿ ಮರಿಯಪ್ಪನವರು ಈ ಒಂದು ಭಾಗಕ್ಕೆ ಬಂದಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಆಗೋ ಈ ಒಂದು ಜಾತ್ರೆ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ಬಂದಿದ್ದಾರೆ. ಅವರು 2 ಮಾತಾಡಿ ನಮ್ಮ ಟಿ ವಿ ಪರವಾಗಿ ಮಾತಾಡ್ತಾರೆ. 2 ಮಾತು. ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಪ್ರತಿ ಬಾರಿ ಒಂದೊಂದು ಇಡೀ ರಾಜ್ಯದಲ್ಲಿ ಮಾದರಿಯಾಗಿರುವಂಥ ಜೀವನ್ನವರು, ನಮ್ಮ ಶಿವಮೊಗ್ಗದವರು ಆದಂಥ ಜೀವನ್ನವರು ಒಂದೊಂದು ಸಂಗತಿನ ಮಾಡಬೇಕು ನಾನು ಶಿವಮೊಗ್ಗದಲ್ಲಿ ಅನ್ನೋದನ್ನು ಅವರ ಕಾನ್ಸೆಪ್ಟ್ನಲ್ಲಿ ಈ ಬಾರಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆ ಕಾನ್ಸೆಪ್ಟ್ನ ಇವತ್ತು ಸಂಜೆ 5 ಗಂಟೆಗೆ 3 ಗಂಟೆಗೆ ಅಲ್ಲಿಗೆ ಶಿವಪ್ಪನಾಯಕ ಸ್ಟ್ಯಾಚು ಹತ್ರ ತಂದು 24 ಅಡಿ ಎತ್ತರದ ಒಂದು ಅಮ್ಮನ್ನು ಇವತ್ತು ಕೂರಿಸುವಂಥ ಕೆಲಸನ ಮಾರಿಜಾತ್ರೆ ಪ್ರಯುಕ್ತ ನಾವು ಮಾಡಿರುವಂಥದ್ದು. ಇಡೀ ಶಿವಮೊಗ್ಗ, ಇಡೀ ರಾಜ್ಯದ ಜನತೆ ನೋಡುವಂಥ ಕೆಲಸನ ನಾವು ಮಾಡಬೇಕು ಅಂತೇಳಿ ಜಾತ್ರೆಯ ಪ್ರಯುಕ್ತ ನಾವೆಲ್ಲ ಧರ್ಮದರ್ಶಿಗಳು ಎಲ್ಲರೂ ಸೇರಿ, ಶಿವಮೊಗ್ಗ ನಾಗರಿಕರು ಎಲ್ಲರೂ ಸೇರಿ ಮಾಡ್ತಾ ಇರೋವಂಥದ್ದು. ಈ ಜಾತ್ರೆ ಯಶಸ್ವಿಯಾಗಿ, ಇನ್ನೂ ಯಶಸ್ವಿಯಾಗಿ, ಹೋದ ಬಾರಿಗಿಂತ ಈ ಬಾರಿ ಇನ್ನೂ ಯಶಸ್ವಿಯಾಗಿ ನಡೆಯೋದ್ರ ಜೊತೆಯಲ್ಲಿ ಈ ಕಾನ್ಸೆಪ್ಟು, ಹೊಸ ಕಾನ್ಸೆಪ್ಟನ್ನ ಮಾಡಿರಲಿಲ್ಲ. ಈ ಕಾನ್ಸೆಪ್ಟನ್ನ ನಮ್ಮ ಶಿವಮೊಗ್ಗ ನಗರದವರಾದಂಥ ಅಣ್ಣ ತಮ್ಮ ಸೋದರರು ಸೇರಿ
ನಾನೊಂದು ಹೊಸ ಕಾನ್ಸೆಪ್ಟ್ ಮಾಡ್ತೀನಿ, ಅದನ್ನು ನೀವು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಈ ಕಾನ್ಸೆಪ್ಟನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಶಿವಮೊಗ್ಗ ನಗರದ ಜನತೆ ಮತ್ತು ರಾಜ್ಯದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಟ್ಟ ಕಲಾವಿದ ಶಿಲ್ಪಿ ಜೀವನ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ನಮ್ಮ ಶ್ರೀ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಭಾಳ ಖುಷಿಯಾಗಿದೆ. ಅವರು ನಮಗೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಇತಿಹಾಸನೇ ಸೃಷ್ಟಿಯಾಗಬೇಕು ಅಂತೇಳಿ ನಮ್ಮ ಈಗ ಆಲ್ರೆಡಿ ದಾವಣಗೆರೆ ಹಾಗೂ ಶಿರಸಿ ಎಲ್ಲ ಕಡೆನೂ ಈಗ ಜಾತ್ರಾ ನಡೀತಾ ಇದೆ. ಎಲ್ಲ ಕಡೆ ಸಾಗರದಲ್ಲೂ ನಡೆದಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಒಂದು ವಿಗ್ರಹನ ಮಾಡಬೇಕು, ಎಲ್ಲೂ ಮಾಡಿರಬಾರ್ದು ಈ ಥರ ಆರ್ಚನ್ನ. ಅಂದರೆ ಮಹಾದ್ವಾರನೇ, ಜನಗಳು ಬರೋವಂಥ ಮಹಾದ್ವಾರನೇ ತುಂಬ ವಿಶೇಷವಾಗಿರಬೇಕು ಅಂತ ಹೇಳಿ ಅವರು ಒಂದು ತೀರ್ಮಾನ ತಗೊಳ್ತಾರೆ ಕಮಿಟಿ ಕಡೆಯಿಂದ. ಹಾಗಾಗಿ ನಾವು ಒಂದು ಬೃಹತ್ತಾಕಾರದ ಒಂದು 48 ಅಡಿ ಎತ್ತರದ ವಿಗ್ರಹ, ಅಂದರೆ 20 ಅಡಿ ಹೈಟಿಗೆ ಸ್ಟೇಜ್ ಹಾಕಿರ್ತೀವಿ, ಅದ್ರ ಮೇಲ್ಗಡೆ 28 ಅಡಿ ಎತ್ತರದ ವಿಗ್ರಹನ ಕೂರಿಸಿರ್ತೀವಿ. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇದು 28 ಅಡಿ ವಿಗ್ರಹ ಮೂಮೆಂಟ್ ಆಗ್ತಾ ಇರೋವಂಥದ್ದು. ಭಾಳ ಇತಿಹಾಸ ಸೃಷ್ಟಿಯಾಗತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನೀವು ಕಾಯ್ತಾ ಇರಿ ಯಾವ ರೀತಿ ಒಂದು ನಾವು ವಿಗ್ರಹನ ಇಡ್ತಾ ಇದ್ದೀವಿ ಅಂತೇಳಿ. ಎಲ್ಲ ಇವತ್ತು ಸಂಜೆ 6 ಗಂಟೆಗೆ ಎಲ್ಲರೂ ಶಿವಮೊಗ್ಗದ ಜನತೆ ಅಲ್ಲಿ ಬಂದು ಸೇರಿಕೊಳ್ಳುವ ಮುಖಾಂತರ ಅದಕ್ಕೆ ಸಪೋರ್ಟ್ ಮಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಕಮಿಟಿಯ ಅಧ್ಯಕ್ಷರು ಮರಿಯಪ್ಪಣ್ಣವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಾನು ಈ ಮುಖಾಂತರ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು.